ದ್ವಿತೀಯ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಇನ್ನೂ ಯಾರು ಓದಿಲ್ಲ, ಮಾರ್ಚ್ನಲ್ಲಿ ಎಕ್ಸಾಮ್ ಇದೆ. ತುಂಬ ಅಂದರೆ ತುಂಬ ಟೈಮ್ ಕಡಿಮೆ ಇದೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಪಾಸಾಗಲು ಕಷ್ಟಪಡ್ತಾ ಇದ್ದಾರೆ, ಅದೆಲ್ಲ ನಾನು ಸ್ಕೋರ್ ಮಾಡಬೇಕು, ನಾನು ಪ್ರೈವೇಟ್ ಸ್ಟೂಡೆಂಟ್ ಇದ್ದೀನಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ, ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು 5 ಮತ್ತು 10 ಅಂಕದ ಪ್ರಶ್ನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೊಡ್ತಾ ಇದ್ದಾನೆ. ಮಾಡಬೇಕಾಗಿರೋದೇನೆಂದರೆ ವಿಡಿಯೋನ ಕೊನೆ ತನಕ ನೋಡಿ ಇವಿಷ್ಟು ಪ್ರಶ್ನೆಗಳನ್ನು ಓದಿದ್ರೆ ಸುಲಭವಾಗಿ 80ಕ್ಕೆ 80 ಅಂಕ ನೀವು ಗಳಿಸ್ತೀರ. ಮಾಡಬೇಕಾಗಿರೋದೇನು, ಎಷ್ಟು ಕೊಡ್ತೀನಿ ಅಷ್ಟನ್ನು ಮಾತ್ರ ಓದಬೇಕು. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದೇನೆ. ಪೊಲಿಟಿಕಲ್ ಸೈನ್ಸ್ 2026 ಇದು ನಾನೇ ಖುದ್ದಾಗಿ ರೆಡಿ ಮಾಡಿರ್ತಕ್ಕಂಥದ್ದು. ಹಲವಾರು ಕ್ವೆಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ. ಹಾಗಾದರೆ 2ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಪರೀಕ್ಷಾ ಪದ್ಧತಿಯ ಸ್ವರೂಪವನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಅ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಅದಾದ ನಂತರ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಆಫ್ ದ ಎಲೆಕ್ಷನ್ ಕಮಿಷನ್. ಅದಾದ ನಂತರ ಭಾರತದ ಚುನಾವಣಾ ಸುಧಾರಣೆಯನ್ನು ವಿವರಿಸಿ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ, ಇಲ್ಲಿ ಕೊಟ್ಟಿದ್ದೇನೆ, ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ. ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಅದಾದ ನಂತರ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು, ತೊಡಕು, ಪರಿಹಾರ ಉಪಾಯಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್, ಅಬ್ಲಿಕೆಂಟ್ಸ್ ಆ್ಯಂಡ್ ರೆಮಿಡೀಸ್ ಆಫ್ ನ್ಯಾಷನಲ್ ಬಿಲ್ಡಿಂಗ್, ನೇಷನ್ ಬಿಲ್ಡಿಂಗ್. ಅದಾದ ನಂತರ ಅನಕ್ಷರತೆಗೆ ಕಾರಣ, ಪ್ರಜಾಪ್ರಭುತ್ವಕ್ಕೆ ಇದು ಹೇಗೆ ಅಡ್ಡಿಯಾಗಿದೆ, ವಾಟ್ ಆರ್ ದ ಕಾಸಸ್ ಆಫ್ ಲಿಟ್ರಸಿ, ಹೌ ಇಟ್ ಈಸ್ ಅ ಹಿಂಡ್ರೆನ್ಸ್ ಟು ಡೆಮೋಕ್ರಸಿ. ಅದಾಯ್ತಾ. ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು. ಕೋಮುವಾದದ ಕಾರಣಗಳನ್ನು ತಿಳಿಸಿ, ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಕೊಟ್ಟುಬಿಟ್ಟಿದ್ದೇನೆ, ಇಂಗ್ಲೀಷ್ ಕೊಟ್ಟಿದ್ದೇನೆ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಉತ್ಪಾದನೆ ಕಾರಣ, ಖಾಸೀಕರಣದ ಪ್ರಾಮುಖ್ಯತೆ, ಭಯೋತ್ಪಾದನೆಗೆ ಕಾರಣಗಳನ್ನು ತಿಳಿಸಿ, ಪರಿಹಾರ ಉಪಾಯಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆಯನ್ನು ನೋಡಿದ್ವಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಅದಾದ ನಂತರ ಖಾಸೀಕರಣ, ಉದಾರೀಕರಣ, ಜಾಗತೀಕರಣ, ಈ 3 ಪ್ರಶ್ನೆಯಲ್ಲಿ ಒಂದು ಬರ್ತಕ್ಕಂಥದ್ದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ಇದರ ಆನ್ಸರನ್ನು ಕೊಡ್ತೀನಿ. ಉದಾರೀಕರಣ, ಖಾಸೀಕರಣ, ಜಾಗತೀಕರಣ, ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. 7ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಪ್ರಶ್ನೆಯನ್ನು ಓದಿ, 2ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಓದಿ ಸಾಕು. ಅದಾದ ನಂತರ ಇಲ್ಲಿ ನೋಡ್ಕೊಳ್ಳಿ, 5 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಒಂದೊಂದಾಗಿ ನೀವು ನೋಡ್ತಾ ಹೋಗಬೇಕಾಗುತ್ತೆ. ವಿತ್ ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಪ್ರಥಮ ಮಹಾಚುನಾವಣೆ ಬಗ್ಗೆ ಟಿಪ್ಪಣಿ, ಫಸ್ಟ್ ಜನರಲ್ ಎಲೆಕ್ಷನ್ಸ್. ನೆಕ್ಸ್ಟ್ ಜುನಾಗಢ, ಹೈದರಾಬಾದ್, ಕಾಶ್ಮೀರದ ವಿಲೀನದ ಬಗ್ಗೆ ಬರೆಯಿರಿ. ನೆಕ್ಸ್ಟ್ ನಾಗರಿಕ ಸೇವಾ ವರ್ಗದವರ ಪ್ರಮುಖ ಲಕ್ಷಣಗಳು, ಕಣ್ಣು ಮುಚ್ಚಿ ಓದಲೇಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲ್ ಸರ್ವಿಸ್, ಜಿಲ್ಲಾಧಿಕಾರಿ ಕಾರ್ಯ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಡೆಪ್ಯೂಟಿ ಕಮಿಷನರ್. ನೆಕ್ಸ್ಟ್ ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ, UPSC ಫಂಕ್ಷನ್ಸ್ ಆ್ಯಂಡ್ ಕಂಪೋಸಿಷನ್ಸ್. ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಅಥವಾ ದಲಿತ ರೈತ ಚಳುವಳಿಯ ಕಾರಣಗಳನ್ನು ತಿಳಿಸಿ. ಇಲ್ಲಿ ನೋಡಿ, ದಲಿತ್ ಆ್ಯಂಡ್ ಫಾರ್ಮರ್ಸ್ ಮೂವ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸಸ್. ಅದಾದ ನಂತರ ಲಿಂಗಾಧಾರಿತ ಜಾತಿ ಆಧಾರಿತ ಅಸಮಾನತೆಗೆ ಕಾರಣ. ಲಿಂಗಾಧಾರಿತ ಅಥವಾ ಕೇಳ್ಬೋದು, ಜಾತಿ ಆಧಾರಿತ ಅಸಮಾನತೆ ಕೇಳ್ಬೋದು. ನೋಡಿ, ಜೆಂಡರ್ ಬೇಸ್ಡ್ ಆರ್ ಕಾಸ್ಟ್ ಬೇಸ್ಡ್ ಈಕ್ವಾಲಿಟಿ, ಎಕ್ಸ್ಪ್ಲೇನ್ ದ ಕಾಸಸ್. ಅದಾದ ನಂತರ ಲೋಕಾಯುಕ್ತ ರಚನೆಗೆ ಕಾರ್ಯಗಳನ್ನು ವಿವರಿಸಿ, ಸಮ್ಮಿಶ್ರ ಸರ್ಕಾರದ ಲಕ್ಷಣ, ಗುಣ, ದೋಷ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮೆರಿಟ್ಸ್, ಡಿಮೆರಿಟ್ಸ್ ಆಫ್ ಕೋಲಿಷನ್ ಗೌರ್ಮೆಂಟ್. ಇಲ್ಲೆಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ನಾನು ಹೇಳಿದ್ದನ್ನು ಕೇಳಿ, ಒಂದು ಇಂಪಾರ್ಟೆಂಟ್ ನೋಟ್ ಏನಂತಂದರೆ, 10 ಅಂಕದ ಪ್ರಶ್ನೆಗೆ 7ನೇ ಚಾಪ್ಟರ್ ಮತ್ತು 2ನೇ ಚಾಪ್ಟರ್ ಇವೆರಡನ್ನು ಓದಲೇಬೇಕಾಗುತ್ತೆ. ಇಷ್ಟನ್ನು ಓದ್ಕೊಂಬಿಡಿ, ತುಂಬ ಈಸಿಯಾಗಿರ್ತಕ್ಕಂಥದ್ದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು PDF ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ, ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.